ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಫಿಶ್ ಫ್ರೈನ ತುಂಬ ಟೇಸ್ಟಿಯಾಗಿ ಸಿಂಪಲ್ ಪ್ರೊಸೆಸ್ನಲ್ಲಿ ಹೇಗೆ ಮಾಡೋದಂತಂದೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ತುಂಬ ರುಚಿಯಾಗಿ ಬರುತ್ತೆ. ಸೊ ನೀವು ಕೂಡ ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿದ್ಮೇಲೆ ಟೇಸ್ಟ್ ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದಂತಂದೇಳಿ ಒಂದು ಸಲ ಚೆಕ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಫಿಶ್ ಫ್ರೈ ಮಾಡೋದಕ್ಕೆ 1-2 ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಅರ್ಧದಷ್ಟು ಲೆಮನ್ನು, 1 ಎಸಳು ಕರಿಬೇವು, 1 ಚಮಚ ಜೀರಿಗೆ, ಒಂದು 10-15 ಮೆಣಸು, ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ, 1 ಸ್ಪೂನಷ್ಟು ಧನಿಯಾ ಪೌಡರು, ಒಂದು 15-20 ಬ್ಯಾಡಗಿ ಮೆಣಸು, ಒಂದು 20 ನಿಮಿಷ ಬಿಸಿನೀರಲ್ಲಿ ನೆನೆಸಿಟ್ಟು ತೊಗೊಂಡಿದ್ದೀನಿ. ಇವೆಲ್ಲವನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ಮೂತಾಗಿ ಪೇಸ್ಟ್ನ ಮಾಡ್ಕೋಬೇಕು ನಾವು. ಒಂದು ವೇಳೆ ನಿಮ್ಮ ಕಡೆ ಬ್ಯಾಡಗಿ ಮೆಣಸು ಇಲ್ಲ ಅಂದರೆ ಗುಂಟೂರು ಮೆಣಸು ಯಾವುದಿರುತ್ತೋ ಅದನ್ನು ಹಾಕಿ ಮಾಡ್ಕೋಬೋದು. ಬ್ಯಾಡಗಿ ಮೆಣಸು ಹಾಕಿ ಮಾಡೋದ್ರಿಂದ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಈ ಪೇಸ್ಟ್ ಮಾಡ್ಕೋಬೇಕಾದ್ರೆ ನೀರು ಹಾಕಿ ರುಬ್ಕೊಳ್ಳೋಕ್ಕೆಲ್ಲ ಹೋಗಬೇಡಿ, ಈ ರೀತಿ ಗಟ್ಟಿಯಾಗಿ ಬರಬೇಕು ಪೇಸ್ಟ್ ಅನ್ನೋದು. ನಾನಿಲ್ಲಿ ಫಿಶ್ ಫ್ರೈ ಮಾಡೋದಕ್ಕೆ ಒಂದು 700 ಗ್ರಾಮ್ ಆಗೋಷ್ಟು ಫಿಶ್ನ ತೊಗೊಂಡಿದ್ದೀನಿ. 1-2 ಸಲ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರೋಂಥ ಪೇಸ್ಟ್ ಏನಿತ್ತಲ್ವ, ಮಸಾಲ ಪೇಸ್ಟ್, ಅದನ್ನೆಲ್ಲ ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಫಿಶ್ಗೆ ಈ ರೀತಿ ಮಸಾಲ ಎಲ್ಲ ಹಚ್ಚಿದ ಮೇಲೆ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಎತ್ತಿಟ್ಟು ಮಾಡ್ಕೊಳ್ಳೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಒಂದು ವೇಳೆ ನಿಮ್ಮ ಕಡೆ ಟೈಮ್ ಏನಾದರೂ ಇತ್ತು ಅಂದರೆ ಈ ಥರನೂ ಮಾಡ್ಕೊಳ್ಳಿ. ಟೈಮ್ ಇಲ್ಲ ಅಂತಂದರೆ ಮಸಾಲೆ ಹಚ್ಚಿದ ಮೇಲೆ ಇಮಿಡಿಯೇಟ್ಲಿನೂ ಫ್ರೈ ಮಾಡ್ಕೋಬೋದು. ಇವಾಗ ಒಂದು ಕಡಾಯಿಗೆ 2-3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆಗ್ತಾ ಇರಬೇಕಾದ್ರೆ 1-2 ಎಸಳು ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕೋದ್ರಿಂದ ಆ ಕರಿಬೇವಿನ ಫ್ಲೇವರ್ ಇರುತ್ತಲ್ವ, ತಿನ್ನಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು 30 ಮಿನಿಟ್ಸ್ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಆದಮೇಲೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಫಿಶ್ ಏನಿತ್ತಲ್ವ, ಆ ಫಿಶ್ನ ಇದೇ ಎಣ್ಣೆಲಿ ಹಾಕಿ ಒಂದು ಸೈಡ್ ಒಂದು 3 ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ಮೇಲೆ ಅದನ್ನು ಟರ್ನ್ ಮಾಡಿಬಿಟ್ಟು ಮತ್ತೆ ಒಂದು 3-4 ನಿಮಿಷ ಫ್ರೈ ಮಾಡಿಕೊಂಡ್ರೆ ಫಿಶ್ ಅನ್ನೋದು ಚೆನ್ನಾಗಿ ಬೆಂದಿರುತ್ತೆ. ಈ ಫಿಶ್ಗೆ ಜಾಸ್ತಿ ಎಣ್ಣೆ ಹಾಕಿ ಮಾಡೋದ್ರಿಂದ ಎಣ್ಣೆ ಎಲ್ಲ ವೇಸ್ಟ್ ಆಗಿಬಿಡುತ್ತಲ್ವ. ಸೊ ಈ ರೀತಿ ಸ್ವಲ್ಪ ಕಡಿಮೆ ಎಣ್ಣೆನ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ಫಿಶ್ ತಿನ್ನಬೇಕಾದ್ರೆ ಟೇಸ್ಟೂ ಚೆನ್ನಾಗಿರುತ್ತೆ, ಹಾಗೆಯೇ ಎಣ್ಣೆನೂ ಸಹ ವೇಸ್ಟ್ ಆಗೋದಿಲ್ಲ. ಸೊ ನೋಡ್ತಾ ಇದ್ದೀರಲ್ವ, ಒಂದು 4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾನು ಉಳಿದಿರ್ತಕ್ಕಂಥ ಮಸಾಲೆ ಏನಿತ್ತಲ್ವ, ಆ ಮಸಾಲೆಗೆ ಫಸ್ಟ್ ನಾನು ಕಡಾಯಿಗೆ 2-3 ಚಮಚದಷ್ಟು ಎಣ್ಣೆನ ಹಾಕಿ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಒಂದು 4 ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಫಿಶ್ನ ಹಾಕಿ ಒಂದು 7-8 ನಿಮಿಷ ಚೆನ್ನಾಗಿ ಫಿಶ್ನ ಫ್ರೈ ಮಾಡಿಕೊಂಡ್ರೆ ಫಿಶ್ ಫ್ರೈ ಅನ್ನೋದು ರೆಡಿ ಆಯಿತು. ಸೊ ಒಂದೇ ಥರದ ಮಸಾಲೆನ ಇಟ್ಕೊಂಡು 2 ಥರದ ಫಿಶ್ ಫ್ರೈ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ಇವತ್ತಿನ ರೆಸಿಪಿ ಇಷ್ಟೇ. ಥ್ಯಾಂಕ್ ಯು.